ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಲವ್ಲಿ ಸ್ಟಾರ್ ಅಷ್ಟೇ ಅಲ್ಲ, ಲವ್ಲಿ ಹಾರ್ಟ್, ಲವ್ಲಿ ಫ್ರೆಂಡ್, ಲವ್ಲಿ ಮ್ಯಾನ್, ಲವ್ಲಿ ಫ್ಯಾಮಿಲಿ ಮ್ಯಾನ್. ಎಷ್ಟೆಲ್ಲ ಪ್ರಪಂಚದ ಲವ್ಲಿಗಳು ಇದ್ದಾವೆ ಅದೆಲ್ಲ ಈ ಹೃದಯದಲ್ಲಿದೆ. ಅದು ಇವತ್ತು ಬೆಳಗ್ಗೆ ನನಗೊಂದು ಸರ್ಪ್ರೈಸ್ ಕೊಟ್ಟ ನನ್ನ ಗೆಳೆಯ. ಹುಟ್ಟುಹಬ್ಬ ಇದ್ರೂ ಸಹ ನನ್ನ ಸಿನಿಮಾ ಬಿಡುಗಡೆಗೆ ಒಂದು ಸರ್ಪ್ರೈಸ್ ವಿಡಿಯೋ ಮಾಡಿ ಬೈಟ್ ಮಾಡಿಕೊಟ್ಟ. ಸೊ ಹಾಗಾಗಿ ನಾವು ಇಲ್ಲಿ ಥಿಯೇಟ್ರ್ ವಿಸಿಟಿಗೆ ಬಂದಿದ್ವಿ. ಅಚಾನಕ ಗೊತ್ತಾಯಿತು ಇಲ್ಲಿ ಪ್ರೇಮ್ ಇದ್ದಾನೆ ಅಂತ. ಅವ್ನು ಕೊಟ್ಟಿದ್ದ ಸರ್ಪ್ರೈಸಿಗೆ ನಾವು ಒಂದು ಸರ್ಪ್ರೈಸ್ ಕೊಡೋಣ ಅಂತ ಬಂದ್ವಿ ಇಲ್ಲಿ. ಇವನ ಹುಟ್ಟುಹಬ್ಬದ ದಿನ ನನ್ನ ಸಿನಿಮಾ ಸಕ್ಸಸ್ಫುಲ್ ಆಗಿದೆ ಅಂದರೆ ಇವನ ಹುಟ್ಟುಹಬ್ಬ ಅಷ್ಟು ಶ್ರೇಷ್ಠವಾಗಿರುತ್ತೆ, ಅಷ್ಟು ಶುಭ ದಿನ. ಇವನ ಹೃದಯ ಅಷ್ಟು ಪ್ಯೂರ್ ಆಗಿ ಲವ್ಲಿ ಆಗಿರೋದ್ರಿಂದ ಮೋಸ್ಟ್ಲಿ ಅಷ್ಟು ಒಂದು ಒಳ್ಳೆ ವಾತಾವರಣ, ಒಳ್ಳೆ ವೈಬ್ಸ್ ನಿರ್ಮಾಣ ಆಗಿದೆ. ಇವತ್ತು ಈ ಸಿನಿಮಾದ ಟೈಟಲ್ ಲಾಂಚ್ ಆಗ್ತಾಯಿದೆ ಇವನ ಹುಟ್ಟುಹಬ್ಬದ ದಿನ. ಇವನಿಗೆ ಒಳ್ಳೆ ಗೆಲುವು ಸಿಗಲಿ, ದೊಡ್ಡ ಗೆಲುವು ಸಿಗಲಿ. ಯಾಕಂದರೆ ಅದ್ಭುತವಾದಂಥ ನಟ, ಹ್ಯಾಂಡ್ಸಮ್ ಹೀರೋ, ನಮಗಿಂತ ದೊಡ್ಡವನು ಅಣ್ಣ ಇವನು ನಮಗೆ. ನಮ್ಮಣ್ಣ ಒಂದು 5-6 ವರ್ಷ ದೊಡ್ಡವನು ನನಗಿಂತ. ಫಸ್ಟ್ ಪ್ರಪಂಚಕ್ಕೆ ಯಾರು ಬಂದಿದ್ದು ಸರ್? ನಾನಾ ಪ್ರೇಮ ಸರ್? ಯಾರು ಸರ್ ಸೀನಿಯರ್ ಹೇಳಿ ಸರ್? ಮೊದಲನೇ ಸಿನಿಮಾ ಸರ್. ಅದೇ ಸರ್ ಅಲ್ಲ, ಒಬ್ರಿಗೊಬ್ರು ಪ್ರಾಣ ಕೊಡುವಂಥ ಸ್ನೇಹಿತರು ನಮ್ಮ ಚಿತ್ರರಂಗದಲ್ಲಿದ್ದಾರೆ. ಅದಕ್ಕೆ ಸಾಕ್ಷಿ ಪ್ರೇಮು, ನಮ್ಮ ರಾಕಿಂಗ್ ಸ್ಟಾರ್ ಯಶ್, ರವಿ ಸರು ಎಲ್ಲರೂ ಸೇರಿ ಒಟ್ಟಿಗೆ ನಿಂತಿರೋದು ಇದು ಒಂದು ದೊಡ್ಡ ಸಾಕ್ಷಿ. ಇಂಡಸ್ಟ್ರಿನಲ್ಲಿ ಯೂನಿಟಿ ಇಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಪ್ರತಿಯೊಬ್ಬರಿಗೂ ನಾವು ನಿಲ್ತೀವಿ. ಶ್ರಮ ಹಾಕುವಂಥ ಮನಸ್ಸುಗಳು ಬೇಕು. ಒಳ್ಳೆ ಸಿನಿಮಾ ಬಗ್ಗೆ ಯಾವಾಗಲೂ ದುಡಿಯೋಂಥ ಒಂದು ವ್ಯಕ್ತಿತ್ವ ಬೇಕು. ಅದು ಪ್ರೇಮಲ್ಲೂ ಇದೆ, ನಮ್ಮಲ್ಲಿದೆ. ಹಾಗಾಗಿನೇ ಒಬ್ರಿಗೊಬ್ರು ನಾವು ನಿಲ್ಲೋದು. ಸ್ನೇಹ ಆಫ್ಕೋರ್ಸ್ ಇದೆ, ಬಟ್ ಎಲ್ಲರೂ ಒಬ್ರನ್ನೊಬ್ರನ್ನ ಗೌರವಿಸೋದು. ಯಾಕೆ ಅಂತಂದರೆ ನಾವೆಲ್ಲರೂ ಸಿನಿಮಾನ ಪ್ರೀತಿಸ್ತೀವಿ. ಸೊ ಪ್ರೇಮಿ ಒಳ್ಳೆಯದಾಗಲಿ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆಮೇಲೆ ನನ್ನ ಸಹೋದರಿ ಸಮಾಜ ಅಂತ ಜ್ಯೋತಿ ಅವರಿಗೆ ತುಂಬ ಧನ್ಯವಾದಗಳು. ಪಾಪ ಅವ್ರು ಎಲ್ಲದಕ್ಕೂ ಶುಭಾಶಯ ಹಾಕ್ತಾ ಇರ್ತಾರೆ, ಎಲ್ಲದಕ್ಕೂ ವಿಶ್ ಆಗ್ತಾ ಇರ್ತಾರೆ. ನಾನು ರಿಪ್ಲೈ ಮಾಡೋಕ್ಕಾಗಿರಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪುಟಾಣಿ ಅಮೃತ, ತುಂಬ ಮುದ್ದಾಗಿದೆಯಾ ನೀನು. ಫೀಮೇಲ್ ಸೂಪರ್ ಸ್ಟಾರ್ಸಲ್ಲಿ 100% ಲೀಡಿಂಗಲ್ಲಿ ಒಂದು ದೊಡ್ಡ ಹೆಸರು ಮಾಡಲಿ ಅಂತ ನಾನು ಭಗವಂತಲ್ಲಿ ಕೇಳ್ಕೊಳ್ತೀನಿ. ಏಕಾಂತ್, ನಿನಗೂ ಒಳ್ಳೇದಾಗಲಿ. ಕಂದ ಎಲ್ಲಿದೆಯಮ್ಮ? ಸೂಪರ್ ಸ್ಟಾರ್ ಆಗಿ ನೀನು ಕೂಡ ನಿಮ್ಮ ಅಪ್ಪನಂತೆ ಎಷ್ಟೇ ವಯಸ್ಸಾದರೂ ಹೀಗೆ ಕಾಣತ್ತರ ದೇವ್ರು ನಿನಗೆ ಚಾರ್ಮ್ ಕೊಟ್ಟಿರಲಿ ಅಂತ ಆಶಿಸ್ತೀನಿ. ಎಸ್ ಗೆಳೆಯ, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಜಡೇಶ್, ನೀನು ಕೂಡ ಆಲ್ ದಿ ಬೆಸ್ಟ್, ಗುಡ್ ಲಕ್, ಒಳ್ಳೇದು ಮಾಡಲಿ. 2 ಕಾರಣಕ್ಕೆ ಇವತ್ತು ಬಹಳಷ್ಟು ಖುಷಿಯಾದಂಥ ವಿಚಾರ. ಒಂದು ನನ್ನ ಬರ್ಡೇ ಅನ್ನೋದು, ಅದು ಬಿಟ್ಟು ಇವತ್ತು ಬರ್ಬೇಕಾದ್ರೆ ವೀರೇಶ್ ಥಿಯೇಟ್ರ್ ಮುಂದೆ ಫುಲ್ ಕಾರ್ಗಳು, ಬೈಕ್ಗಳೆಲ್ಲ ಜಾಮ್ ಪ್ಯಾಕ್ ಆಗಿ ಹೌಸ್ಫುಲ್ ಆಗಿತ್ತು. ಒಂದು 2 ಮಿನಿಟ್ಸ್ ಅಲ್ಲೇ ನಿಲ್ಲಿಸಿದೆ ನಾನು, ನಿಲ್ಲಿಸು ಅಂತ. ಆ ಸಂತೋಷನ ಕಣ್ಣು ತುಂಬ್ಕೊಬೇಕು ಅಂತ ಹೇಳಿ. ಸೊ ನನ್ನ ಗೆಳೆಯನಿ ಸಿನಿಮಾ ತುಂಬ ಒಳ್ಳೆ ವಿಮರ್ಶೆ ಬಂದಿದೆ, ತುಂಬ ಒಳ್ಳೆ ಸಕ್ಸಸ್ಫುಲ್ ಆಗಿದೆ. ಇವತ್ತು ಬೆಳಗ್ಗೆ ನನ್ನ ಬರ್ಡೇ ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು. ಕಾರಣ ಏನಂದರೆ ಒಂದು 100-150 ಜನ ನನಗೆ ತುಂಬ ಬೇಕಾದಂಥ ಅಭಿಮಾನಿಗಳು ಬರಲಿಲ್ಲ. ಈ ನನ್ನ ಮಕ್ಳು ಯಾಕೆ ಬರಲಿಲ್ಲ, ಕೈ ಕೊಟ್ಬಿಟ್ರು ಅನ್ನೋ ಚಿಂತೆಯಲ್ಲಿರ್ಬೇಕಾದ್ರೆ ಆಮೇಲೆ ಬಂದರು. ಯಾಕ್ರೋ ಅಂದರೆ, ಇಲ್ಲಣ್ಣ ಅಜಯ್ ಸರ್ದು ಪಿಕ್ಚರ್ ರಿಲೀಸ್ ಆಗಿತ್ತು, ಹೋಗಿ ನೋಡ್ಕೊಂಬಂದ್ವಿ, ಲೇಟ್ ಆಗೋಯ್ತು, ತುಂಬ ಅದ್ಭುತವಾಗಿ ಮಾಡಿದಾರಣ್ಣ ಸಿನಿಮಾ, ಫುಲ್ ಹೌಸ್ಫುಲ್ಲು ಅಂತ ಹೇಳಿದ್ರು. ಪರವಾಗಿಲ್ಲ ಬಿಡ್ರೋ, ನೀವು ಇನ್ನೂ ಒಂದು ಶೋ ನೋಡ್ಕೊಂಬಂದಿದ್ರು ನನಗೆ ಖುಷಿಯಾಗಿರೋದು ಅಂತ ಹೇಳಿದೆ. ಸೊ ತುಂಬ ಒಳ್ಳೆ ವಿಮರ್ಶೆ ಬಂದಿದೆ. ಹಾಗಾಗಿ ಬೆಳಿಗ್ಗೆನೆ ಶಿರಡಿಯಿಂದ ಪಾದುಕೆ ಬಂದಿತ್ತು ಮಲ್ಲೇಶ್ವರಂ ಬಾಬಾ ದೇವಸ್ಥಾನಕ್ಕೆ. ಹೋಗ್ಬಿಟ್ಟು ಒಂದು ಸ್ಪೆಷಲ್ ಅಪ್ಲಿಕೇಶನ್ ಹಾಕಿದ್ದೀನಿ. ನನ್ನ ಗೆಳೆಯನ ಸಿನಿಮಾ ಯುದ್ಧಕಾಂಡದಲ್ಲಿ ನನ್ನ ಗೆಳೆಯ ಪೂಜೆ ಮಾಡಿಸಿ ಫೋನ್ ಮಾಡಿನೂ ಹೇಳಿದ್ರು ಪ್ರೇಮ ದಿಗ್ವಿಜಯ ಸಾಧಿಸ್ಲಿ ಅಂತ ಹೇಳಿ. ಸೊ ಬಾಬಾ ಯಾವತ್ತೂ ನಮ್ಮ ಅಪ್ಲಿಕೇಶನ್ನ ತಿರಸ್ಕರಿಸಿಲ್ಲ. ಸೊ ಇವತ್ತು ಸಕ್ಸಸ್ಫುಲ್ ಮಾಡೋದ್ರ ಮುಖಾಂತರ ಉತ್ತರವನ್ನು ಕೊಟ್ಟಿದ್ದಾರೆ. ತುಂಬ ದೊಡ್ಡ ದಿಗ್ವಿಜಯ ಸಿಗಲಿ ನಿನಗೆ ಇಂಡಸ್ಟ್ರಿನಲ್ಲಿ, ಲೆಜೆಂಡ್ರಿ ಸೂಪರ್ ಸ್ಟಾರ್ ಆಗಿ ಬೆಳಿ ಅಂತ ಆಶೆ. ಸೇಮ್ ಟು ಸೇಮ್. ನಾನು ಎಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗ್ತೀನೋ ಅದಕ್ಕಿಂತ ಒಂದು ಕೈ ಮೇಲೆ ನೀನಾಗು. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಸಿನಿಮಾನ ತುಂಬ ಉಸಿರಾಗಿ ಪ್ರೀತಿಸೋವಂಥ ಗೆಳೆಯ ಅಜಯ್. ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಸಾಲ ಮಾಡಿ, ಅಂದರೆ ಖುಷಿಯಾಗುತ್ತೆ, ಸಾಲ ಮಾಡೋದೇನೋ ಶೋಕಿಗೇನೋ ಸಾಲ ಮಾಡಿಲ್ಲ ಅವನು, ಸಿನಿಮಾ ಮಾಡೋದಕ್ಕೋಸ್ಕರ ಸಾಲ ಮಾಡಿದ್ದಾನೆ. ಅದರಿಂದ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಸಾಲ ಮಾಡಿದ್ದಾನೆ, ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೇಳಿ. ಡೋಂಟ್ ವರಿ ಅಜಯ್, ನೀನು ಸಾಲ ಆಗಿಲ್ಲ, ಎಲ್ಲ ಒಂದೇ ದಿನದಲ್ಲೇ ಮನ್ನಾ ಆಗಿ ಕಂಟೈನರಲ್ಲಿ ನೀನು ದುಡ್ಡು ತೊಗೊಂಡು ಹೋಗುವಷ್ಟು ದೊಡ್ಡ ಮಟ್ಟಿಗೆ ಹಿಟ್ ಆಗಲಿ. ನೋಡ್ರೆ ನಿಮಗೆ ಹೇಳ್ತಾರದು. ಓಕೆ, ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಬರ್ಡೇ ವಿಶ್ ಮಾಡೋದಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು, ಲವ್ ಯು. ಓಕೆ, ಎಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ಸಾರಿ. ಈ ವೇದಿಕೆಯಲ್ಲಿ ಏನು ತೊಂದರೆ ಇಲ್ಲ, ನಿಂದೇ ವೇದಿಕೆ, ನಮ್ಮ ಸಿನಿಮಾ ಕುಟುಂಬ ಅಷ್ಟೇ ಇದೆಲ್ಲ. ಎಸ್, ಥ್ಯಾಂಕ್ ಯು.